ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ ಫ್ರೆಂಡ್ಸ್. ಇವತ್ತು ನಾನು ಇನ್ನೊಂದು ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ಮಾಡೋದು ಹೇಗೆ ಅಂತ ಹೇಳಿ ಈಗ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಾಡೋಕ್ಕೆ ಹೊರಟಿರೋದು ಪತ್ರೊಡೆ ಅಂತ ಹೇಳ್ಕೊಂಡು. ಸೊ ಈ ಪತ್ರೊಡೆಗೆ ನಾನಿಲ್ಲಿ ದೋಸೆ ಅಕ್ಕಿನ ನೆನೆಸಿಟ್ಕೊಂಡಿದ್ದು ಅಕ್ಕಿನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 2 ಗಂಟೆ ನೆನೆದ್ರೆ ಸಾಕೋದು. ಅದಕ್ಕೆ ನಾನು ಹುಣಸೆ ಹಣ್ಣಿನ ರಸ, ಕಾಯಿ ತುರಿ ಮತ್ತು ಕೊತ್ತಂಬರಿ ಬೀಜ, ಜೀರಿಗೆ ಹಾಗೆ ಬೆಲ್ಲ, ಇದಿಷ್ಟು ಐಟಮ್ಸು ಇದಕ್ಕೆ ಬೇಕಾಗುತ್ತೆ. ನಾನು ಅಕ್ಕಿ ಜೊತೆಗೇ ಒಂದು ಸ್ವಲ್ಪ ಮೆಂತ್ಯಕಾಳನ್ನು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಆ ಮೆಂತ್ಯಕಾಳು ಮತ್ತು ಅಕ್ಕಿ ನೆಂದಿರುತ್ತೆ, ಅದಕ್ಕೆ ಇದನ್ನೆಲ್ಲ ಹಾಕಿ ರುಬ್ಕೋಬೇಕಾಗುತ್ತೆ. ಇಲ್ಲೊಂದು 2 ಚಮಚದಷ್ಟು ಹವೀಜ ಅಥವಾ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು, ಖಾರ ಎಷ್ಟಿದೆ ನೋಡಿಕೊಂಡು ಅಷ್ಟು ಒಣಮೆಣಸು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಅಕ್ಕಿ ಜೊತೆಗೇ ಒಣಮೆಣಸು, ಬೆಲ್ಲ ಹಾಗೆ ಕಾಯಿ ತುರಿ ಈ ಐಟಮ್ಸ್ನೆಲ್ಲ ಹಾಕ್ಕೋತೀನಿ. ಇದು ನಾನು ಒಂದು ರೆಸಿಪಿನ ಹಾಕಿದ್ದೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ, ಕೆಂಪು ದೋಸೆ ಅಥವಾ ಉಪ್ಪುಳಿ ದೋಸೆ ಅಂತ ಹೇಳ್ಕೊಂಡು. ಸೇಮ್ ಅದೇ ರೀತಿಯೇ ಮಾಡೋದು. ಇದನ್ನು ಬ್ಯಾಟರ್ ರೆಡಿ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ನೋಡಿಲ್ಲ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಅದು ಒಂಥರ ರುಚಿಯಾಗಿರುವಂಥ ದೋಸೆ. ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ದೋಸೆಯಲ್ಲಿರುತ್ತೆ. ಅದಕ್ಕೆ ಸೈಡ್ ಡಿಶ್ ಆಗಿ ಏನೂ ಬೇಕನ್ಸಲ್ಲ. ಸೊ ಈಗ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದೆ ಪತ್ರೊಡೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು. ಯೂಶ್ವಲಿ ನಮ್ಮ ಕಡೆ ಅಂದರೆ ಉಡುಪಿ ಕಡೆ ಎಲ್ಲ ಪತ್ರೊಡೆನ ಕೆಸುವಿನ ಎಲೆ ಅಂತ ಹೇಳ್ಕೊಂಡು ಮಾಡ್ತಾರೆ. ಕೆಸುವಿನ ಎಲೆ ಒಳಗೆ ಮಾಡ್ತಾರೆ, ಅಂದರೆ ಪತ್ರೊಡೆ ಎಲೆ ಅಂತಾರೆ, ಅದಕ್ಕೆ ಕೆಸುವಿನ ಎಲೆ ಅಂತಾರೆ. ಬಟ್ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪಿಂದನೂ ನಾವು ಇದನ್ನು ಮಾಡ್ಕೋಬೋದು. ಹಾಗೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿರೋವಂಥ ಹಿಟ್ಟು ಯಾವುದೇ ರೀತಿ ಹುಳಿ ಬರಬೇಕು ಅಂತ ಏನೂ ನೆಸಸರಿ ಇಲ್ಲ. ಹಾಗೆಯೇ ಅದನ್ನು ನಾವು ಡೈರೆಕ್ಟಾಗಿ ರುಬ್ಬಿದ ಕೂಡಲೇ ಮಾಡ್ಕೋಬೋದು. ಬಟ್ ಇಲ್ಲಿ ಸೊಪ್ಪನ್ನು ನಾವು ಚೆನ್ನಾಗಿ 2-3 ಸತಿ ತೊಳೆದು ಇಟ್ಕೊಂಡಿರಬೇಕು. ಸಣ್ಣ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಚೆನ್ನಾಗಿ ತೊಳೆದ್ರೆ ಅದರಲ್ಲಿರೋ ಮಣ್ಣು ಕಸ ಎಲ್ಲ ಹುಳು ಎಲ್ಲ ಹೋಗಿರಬೇಕು. ಆ ರೀತಿ ಚೆನ್ನಾಗಿ ತೊಳ್ಕೊಬೇಕು. ನಾನಿಲ್ಲಿ ರುಬ್ಬಿ ಇಟ್ಕೊಂಡಿರುವಂಥ ದೋಸೆ ಬ್ಯಾಟರ್ಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದರಲ್ಲೇ ಎಲ್ಲ ಹಾಕಿರ್ತೀವಿ ಹಿಟ್ಟಿಗೆ. ಉಪ್ಪು ಹುಳಿ ಖಾರ ಎಲ್ಲ ಇದೆ. ಹಿಟ್ಟು ರುಬ್ಬಬೇಕಾದ್ರೆ ಹಾಕ್ಕೊಂಡಿರ್ತೀವಿ. ಸೊ ಬೇಕಂದರೆ ಆಮೇಲೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೋದು. ಇದನ್ನು ಮೆಂತ್ಯ ಸೊಪ್ಪು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿಂದ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ತಕ್ಕಾಗೆ ನಾವೊಂದು ಪ್ಲೇಟಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದನ್ನು ಆ್ಯಕ್ಚುಲಿ ಸ್ಟೀಮ್ ಮಾಡಬೇಕು. ಹಾಗಾಗಿ ನಾನು ಇದನ್ನು ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನು ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ತಟ್ಟೆ ಇಡ್ಲಿ ಮಾಡೋ ಪ್ಲೇಟ್ ಇದ್ದರೆ ಅದರಲ್ಲೂ ಹಾಕ್ಕೊಂಡು ಮಾಡ್ಬೋದು. ನನ್ನ ಹತ್ರ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ನಾನು ಆಲ್ರೆಡಿ ಇಡ್ಲಿ ಸ್ಟ್ಯಾಂಡನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು. ಇದ್ರ ಮೇಲ್ಗಡೆನೆ ಒಂದು ಪ್ಲೇಟ್ ಮುಚ್ಚಿ, ಅದೇ ಇಡ್ಲಿ ಸ್ಟ್ಯಾಂಡಿಗೆ ಬಂದಿರೋ ಅಂಥ ಒಂದು ಪ್ಲೇಟನ್ನು ಈ ರೀತಿ ತಿರುಗಿಸಿ ಹಾಕ್ಕೊಂಡು ಇದ್ರ ಮೇಲ್ಗಡೆ ನಾನು ಆಲ್ರೆಡಿ ಅದನ್ನು ಹಿಟ್ಟೇನು ಹಾಕ್ಕೊಂಡಿದ್ನಲ್ಲ ಅದನ್ನು ಇದ್ರ ಮೇಲ್ಗಡೆ ಇಡ್ತಾಯಿದ್ದೀನಿ. ಸೊ ಇದು ಇಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ 15ರಿಂದ 20 ನಿಮಿಷ ಇದು ಒಂದು ಸ್ವಲ್ಪ ಬೇಯಬೇಕಾಗತ್ತೆ. ಅಲ್ಲಿ ತನಕ ಇದನ್ನು ಬೇಯಿಸ್ಬೇಕು. ನಾನು ಹಾಗೆ ಆವಾಗಲೇ ಹೇಳಿದೆ ಪತ್ರೊಡೆ ಎಲೆ ಅಂತ ಸಿಗುತ್ತೆ ಅಂಥೇಳಿ. ಯೂಶ್ವಲಿ ಮಂಗಳೂರು ಕಡೆ ಉಡುಪಿ ಕಡೆಯಲ್ಲಿ ಇರೋರಿಗಾದರೆ ಗೊತ್ತಿರುತ್ತೆ. ಇಲ್ಲ ಅಂತಂದರೆ ನಿಮಗೆ ಬೇಕು ಅಂತ ಅನಿಸಿದರೆ ಮಂಗಳೂರು ಸ್ಟೋರ್ಸಲ್ಲಿ ಹೋಗಿ ತೊಗೊಂಡು ಬಂದರೆ ಅಲ್ಲಿ ಸಿಗುತ್ತೆ. ಅಲ್ಲಿ ಕೇಳಿ ತೊಗೊಂಡು ಬಂದರೆ ಪತ್ರೊಡೆ ಎಲೆ ಅಂತಲೂ ಹೇಳ್ತಾರೆ ಅಥವಾ ಕೆಸುವಿನ ಎಲೆ ಅಂತಲೂ ಹೇಳ್ತಾರೆ. ಕೇಳಿದರೆ ಅವ್ರು ಕೊಡ್ತಾರೆ. ಅದನ್ನು ಸಹ ಇದೇ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಿಟ್ಟು ಎಷ್ಟು ಹಿಡಿಸುತ್ತೆ ಅಷ್ಟು ಅದನ್ನು ನಾವು ಹಾಕಿ ಈ ರೀತಿ ಬೇಯಿಸ್ಕೋಬೋದು. 2 ರೀತಿಯಿಂದ ಮಾಡ್ತಾರೆ. ಈ ರೀತಿ ಸ್ವಲ್ಪ ಈಸಿ ಆಗುತ್ತೆ. ಇದೀಗ 15 to 20 ಮಿನಿಟ್ಸ್ ಬೇಕಾಗಿದೆ. ಇದನ್ನು ತೆಗೆದು ತಣ್ಣಗಾಕ್ಬಿಡೋಣ.
ಇದಕ್ಕೀಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಏನೆಲ್ಲ ಬೇಕು ಅಂತಂದರೆ ಇಲ್ಲಿ ನಾನು ಕಡಲೆಬೀಜ ಅಂದರೆ ಶೇಂಗಾ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಿಂಗು ಮತ್ತು ಕರಿಬೇವು ಇದಿಷ್ಟನ್ನು ತೊಗೊಂಡಿದ್ದೀನಿ. ಉದ್ದಿನಬೇಳೆ, ಸಾಸಿವೆ, ಕಡಲೆಬೇಳೆ ಇದ್ದರೆ ಒಗ್ಗರಣೆಗೆ ರುಚಿ ಇರುತ್ತೆ. ಹಾಗೆ ನಾನು ಕುಕ್ಕಿಂಗ್ ಆಯಿಲು ತೊಗೊಂಡಿದ್ದೀನಿ. ಇದು ಪತ್ರೊಡೆ ಬೆಂದಾಗಿಂದ ಲೈಕ್ ತಣ್ಣಗಾಗಿರುತ್ತಲ್ಲ ಅದನ್ನು ಈ ರೀತಿ ರಫಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಪೂರ್ತಿನೂ ಪುಡಿ ಮಾಡ್ಕೊಂಡಿಲ್ಲ, ರಫಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಒಂದು 4ರಿಂದ 5 ಚಮಚ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಸೊ 4ರಿಂದ 5 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಅದ್ರ ಜೊತೆಗೆ ಹಿಂಗೆ ಹಾಕಿದರೆ ಅಡುಗೆಗೆ ಒಂಥರ ಟೇಸ್ಟೇ ಬೇರೆ ಸಿಗುತ್ತೆ. ಸೊ ಹಿಂಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆಬೀಜ ಮತ್ತು ಕರಿಬೇವು ಎರಡೂ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರಬೇಕು ಉದ್ದಿನಬೇಳೆ, ಸಾಸಿವೆ, ಅಲ್ಲಿ ತನಕ ಅದನ್ನು ಹುರ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತಂದಿಂದ ಅದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಪತ್ರೊಡೆ ಏನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಇದೊಂದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಆವಾಗ ಇದನ್ನು ಕಲಿಸ್ತಾ ಇರಬೇಕು. ಸೊ ಈಗ ಪತ್ರೊಡೆ ರೆಡಿ ಆಯಿತು. ಈ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ಹಾಗೆ ಪತ್ರೊಡೆ ಎಲೆಯಿಂದ ಅಂದರೆ ಕೆಸುವಿನ ಎಲೆಯಿಂದ ಮಾಡಿದಾಗ ಒಂದು ರೀತಿ ಟೇಸ್ಟ್ ಇರುತ್ತೆ, ಮೆಂತ್ಯ ಸೊಪ್ಪಿನಿಂದ ಮಾಡಿದಾಗ ಒಂಥರ ಟೇಸ್ಟ್ ಇರುತ್ತೆ. ಬಟ್ ಎರಡೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಪತ್ರೊಡೆನ ತಿನ್ನೋಕ್ಕೆ ಕೊಟ್ಟರೆ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ಬಿಸಿ ಬಿಸಿ ಪತ್ರೊಡೆಗೆ ಮೇಲ್ಗಡೆಯಿಂದ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನೋದ್ರಿಂದ ಅದು ರುಚಿ ಇನ್ನೂ ಹೆಚ್ಚಾಗುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಪತ್ರೊಡೆ ಎಲೆಯಿಂದ ಅಂದರೆ ಕೆಸುವಿನ ಎಲೆಯಿಂದ ಪತ್ರೊಡೆ ಮಾಡೋದು 2 ಥರದಲ್ಲಿ ಮಾಡ್ತೀವಿ. ಸೊ ಅದನ್ನು 2 ಥರದಿಂದ ಮಾಡೋದು ಹೇಗಂತೇಳಿ ನಾನು ಹೇಳ್ಕೊಡ್ತೀನಿ. ಇವತ್ತು ಈ ವಿಡಿಯೋದೊಂದಿಗೆ ಹೋಗಿ ಬರ್ತೀನಿ ಫ್ರೆಂಡ್ಸ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.